ಶಂಖಚಕ್ರ ಗದಾಶಾಂಕ ಗೃಹೀತ ಪರಮಾವಿದೆ ಪ್ರಸೀದ ವೈಷ್ಣವಿ ರೂಪೆ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಇಂದು ಭಗವಾನ್ ವೇದವ್ಯಾಸರಿಂದ ಹೇಳಲ್ಪಟ್ಟ ಶ್ರೀಮದ್ ದೇವಿ ಭಾಗವತದ 6ನೇ ಸ್ಕಂದದಲ್ಲಿ ಬರುವ ವೃತ್ರಾಸುರನ ಕಥೆಯನ್ನು ನಾವು ಕೇಳೋಣ. ಜನಮೇಜಯ ರಾಜನು ವ್ಯಾಸ ಮಹರ್ಷಿಗೆ ನಮಸ್ಕರಿಸುತ್ತಾ, ಮುನಿವರ, ಪೂರ್ವಕಾಲದಲ್ಲಿ ವೃತ್ರಾಸುರನು ದೇವರಾಜ ಇಂದ್ರನಿಂದ ಹತನಾದನು. ವೃತ್ರಾಸುರನ ವಧೆಯಿಂದ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷವು ಪ್ರಾಪ್ತವಾಗಿ ಅನೇಕ ದುಃಖಗಳನ್ನು ಅನುಭವಿಸಿದನೆಂದು ಕೇಳಿದ್ದೇನೆ. ನೀನು ಈ ವಿಷಯವನ್ನು ವಿವರಿಸಿ ಹೇಳಬೇಕು ಎಂದು ಕೇಳಿಕೊಂಡನು. ಆಗ ವ್ಯಾಸ ಮಹರ್ಷಿಯು, ಕುರುಶ್ರೇಷ್ಠ, ತ್ವಷ್ಟ್ರನು ದೇವಗಣದ ಸದಸ್ಯನಿದ್ದು ಪ್ರಜಾಪತಿ ಪದದಲ್ಲಿ ನಿಯುಕ್ತನಾಗಿದ್ದನು. ದೇವತೆಗಳಲ್ಲಿಯ ಮಹಾ ತಪಸ್ವಿಗಳಲ್ಲಿ ಇವನು ಗಣಿಸಲ್ಪಡುತ್ತಿದ್ದನು. ಇವನು ಕಾರ್ಯಕುಶಲನಿದ್ದು ಬ್ರಾಹ್ಮಣ ಪ್ರೇಮಿಯಾಗಿದ್ದನು. ಇಂದ್ರನಿಗೂ ಇವನಿಗೂ ವೈಮನಸ್ಸುಂಟಾಯಿತು. ತರುವಾಯ ಇವನು ಒಬ್ಬ ಪುತ್ರನನ್ನು ಪಡೆದನು. ಆ ಮಗನಿಗೆ 3 ಶಿರಗಳಿದ್ದು ವಿಶ್ವರೂಪನೆಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದನು. ಹಲವರು ಇವನಿಗೆ ತ್ರಿಶಿರನೆಂದು ಅನ್ನುತ್ತಿದ್ದರು. ಇವನು ಬೃಹಸ್ಪತಿಯ ಅನುಪಸ್ಥಿತಿಯಲ್ಲಿ ಇಂದ್ರನಿಗೆ ಆಚಾರ್ಯನಾಗಿ ಕಾರ್ಯನಿರ್ವಹಣೆ ಮಾಡಿದನು. ಇವನ ತಾಯಿಯು ದಾನವ ವಂಶದವಳು. ಮಾತೃಕುಲದ ಅಭಿಮಾನದಿಂದ ದಾನವರಿಗೆ ಸಹ ಇವನು ಹವಿರ್ಭಾಗವನ್ನು ಅರ್ಪಿಸುತ್ತಿದ್ದರಿಂದ ಇಂದ್ರನಿಗೂ ವಿಶ್ವರೂಪನಿಗೂ ವೈಮನಸ್ಸುಂಟಾಯಿತು. ಆಗ ವಿಶ್ವರೂಪನು ತಪಾಚರಣೆ ಮಾಡತೊಡಗಿದನು. ಇವನು ಬೇಸಿಗೆಯಲ್ಲಿ ಪಂಚಾಗ್ನಿ ತಪವನ್ನು ಮಾಡುತ್ತಿದ್ದನು. ವರ್ಷಾಕಾಲದಲ್ಲಿ ವೃಕ್ಷದ ಕೆಳಗೆ ತಪಾಚರಣೆ ನಡೆಸುತ್ತಿದ್ದನು. ಶರತ್ಕಾಲ, ಹೇಮಂತ ಋತುಗಳಲ್ಲಿ ಜಲದಲ್ಲಿ ವಾಸಿಸಿ ತಪಸ್ಸು ಮಾಡುತ್ತಿದ್ದನು. ಇವನ ತಪೋಭಂಗಕ್ಕಾಗಿ ಇಂದ್ರನು ಅವನ ಬಳಿಗೆ ಊರ್ವಶಿ, ಮೇನಕ, ರಂಭ, ಘೃತಾಚಿ, ತಿಲೋತ್ತಮೆ ಮೊದಲಾದ ಅಪ್ಸರೆಯರನ್ನು ಕಳುಹಿಸಿದನು. ಸಂಪೂರ್ಣವಾಗಿ ಶಮೆ ದಮೆಗಳುಳ್ಳ ವಿಶ್ವರೂಪನೆದುರಿಗೆ ಅಪ್ಸರೆಯರು ಪರಾಭವಗೊಂಡು ಹೊರಟು ಹೋದರು. ಅಪ್ಸರೆಯರು ವಿಶ್ವರೂಪನ ಮನೋನಿಗ್ರಹವನ್ನು ಇಂದ್ರನೆದುರಿಗೆ ಬಹುಪರಿಯಾಗಿ ಬಣ್ಣಿಸಿದರು. ಆಗ ಅವನು ವ್ಯಸನಾಧೀನನಾದನು. ವಿಶ್ವರೂಪನು ತನ್ನ ಮೇಲಿನ ದ್ವೇಷದಿಂದ ತಪಾಚರಣೆಗೆ ತೊಡಗಿರುವುದರಿಂದ ಅವನು ತನ್ನ ಸ್ವರ್ಗರಾಜ್ಯವನ್ನು ಆಕ್ರಮಿಸಿಕೊಳ್ಳುವನೆಂದು ಇಂದ್ರನು ಬಗೆದನು. ವಿಶ್ವರೂಪನ ನಾಶಕ್ಕಾಗಿ ಇಂದ್ರನು ಬಗೆ ಬಗೆಯಾಗಿ ಆಲೋಚನೆ ಮಾಡಿದನು. ಧ್ಯಾನಮಗ್ನನಾದಾಗಲೇ ವಜ್ರ ಪ್ರಹಾರ ಮಾಡಿ ಅವನನ್ನು ವಧಿಸಬೇಕೆಂದು ದೇವರಾಜನು ನಿರ್ಧಾರ ಮಾಡಿದನು. ಒಂದು ದಿನ ಅವನು ಐರಾವತವನ್ನು ಏರಿ ವಜ್ರಾಯುಧ ಪಾಣಿಯಾಗಿ ವಿಶ್ವರೂಪನು ತಪಶ್ಚರ್ಯ ಮಾಡುತ್ತಿದ್ದ ಸ್ಥಳಕ್ಕೆ ಬಂದನು. ಆಗ ಆ ಮುನಿಯು ಸಮಾಧಿಸ್ಥನಾಗಿದ್ದನು. ಆಗ ಇಂದ್ರನು ಅವನ ಮೇಲೆ ವಜ್ರಾಯುಧದಿಂದ ಪ್ರಹಾರ ಮಾಡಿದನು. ಕೂಡಲೇ ವಿಶ್ವರೂಪ ಮುನಿಯ ತಲೆ ಇಲೆಗೆ ಉರುಳಿ ಗತಪ್ರಾಣನಾದನು. ಆಗ ಅಲ್ಲಿದ್ದ ಮುನಿಜನರು, ಅಯ್ಯೋ ಪಾಪಿಯಾದ ದೇವೇಂದ್ರ ಎಂದು ಕೂಗಿದರು. ವಿಶ್ವರೂಪನು ಗತಾಸುವಾಗಿ ಬಿದ್ದಿದ್ದರೂ ಪ್ರಾಣಧಾರಿ ವ್ಯಕ್ತಿಯಂತಹ ಒಂದು ಅದ್ಭುತ ತೇಜೋರೂಪವು ಅವನೆದುರಿಗೆ ನಿಂತುಕೊಂಡಿತು. ಆ ಜ್ಯೋತಿರ್ಮಯ ಸ್ವರೂಪವನ್ನು ಕಂಡು ಇಂದ್ರನು ಗಾಬರಿಯಾದನು. ಆಗ ಅವನು ಅಲ್ಲಿಯೇ ಇದ್ದ ತಕ್ಷನೆಂಬ ದೇವತೆಯನ್ನು ಕರೆದು ವಿಶ್ವರೂಪ ಮುನಿಯ ಮುಂಡಗಳನ್ನು ರುಂಡದಿಂದ ಬೇರೆ ಮಾಡು ಎಂದು ಹೇಳಿದನು. ತಕ್ಷನು ಮೊದಲು ಅವನ ಮಾತಿಗೆ ಒಪ್ಪಲಿಲ್ಲ. ಯಜ್ಞದಲ್ಲಿ ಹವಿರ್ಭಾಗದ ದೊರೆಯುವಂತೆ ಮಾಡುವೆನೆಂದು ಆಶೆ ಹಚ್ಚಿ ವಿಶ್ವರೂಪನ ಶಿರಶ್ಛೇದ ಮಾಡಿಸಿದನು. ತರುವಾಯ ಅವನು ಬ್ರಹ್ಮಹತ್ಯಾ ದೋಷವನ್ನು ವೃಕ್ಷ, ಜಲ, ಪೃಥ್ವಿ, ಸ್ತ್ರೀ ಇವರಲ್ಲಿ ಹಂಚಿ ಹಾಕಿ ಮುಕ್ತನಾದನು. ತಪೋನಿಧಿಯಾದ ಪುತ್ರನನ್ನು ವಧೆ ಮಾಡಿದ್ದರಿಂದ ತ್ವಷ್ಟ್ರನು ಇಂದ್ರನ ಮೇಲೆ ಕತಿಗೊಂಡನು. ಆಗ ಅವನು ಇಂದ್ರಶತ್ರುವಿನ ಉದ್ಭವಕ್ಕಾಗಿ ಒಂದು ಮಹಾಯಜ್ಞವನ್ನು ಮಾಡಿದನು. ಆಗ ಯಜ್ಞಕುಂಡದಿಂದ ಕಾಲಸ್ವರೂಪಿಯಾದ ಮಗನು ಉತ್ಪನ್ನನಾದನು. ತ್ವಷ್ಟ್ರನು ಆನಂದಮಯನಾದನು. ಅವನು ತನ್ನ ವೃಜಿನದಿಂದ ಮುಕ್ತ ಮಾಡಲು ಪುತ್ರನು ಜನ್ಮವೆತ್ತಿದ್ದರಿಂದ ಅವನಿಗೆ ವೃತ್ರಾಸುರನೆಂದು ನಾಮಕರಣ ಮಾಡಿದನು. ಬ್ರಹ್ಮಘಾತಕಿಯೂ ಪಾತಕಿಯೂ ಆದ ಇಂದ್ರನ ವಧೆ ಮಾಡು ಎಂದು ಮಗನಿಗೆ ಆಜ್ಞಾಪಿಸಿದನು. ವೃತ್ರಾಸುರನು ತನ್ನೊಡನೆ ಸಂಗ್ರಾಮಕ್ಕಾಗಿ ಹೊರಟ ಸಂಗತಿಯನ್ನು ಕೇಳಿ ಇಂದ್ರನು ಗಾಬರಿಯಾದನು.
ಅವನು ಅಗ್ನಿ, ವರುಣ, ವಾಯು, ಯಮ ಮೊದಲಾದ ಲೋಕಪಾಲಕರೊಡನೆ ದೊಡ್ಡ ದೇವತಾ ಸೈನ್ಯವನ್ನು ತೆಗೆದುಕೊಂಡು ವೃತ್ರಾಸುರನಿಗೆ ಎದುರಾದನು. ನಿಖರವಾದ ಕಾಳಗವು ನಡೆಯಿತು. ವೀರಾಗ್ರಣಿಯಾದ ದಾನವನು ದೇವೇಂದ್ರಾದಿ ಎಲ್ಲ ದೇವತೆಗಳನ್ನು ಹೊಡೆದೋಡಿಸಿದನು. ಮಗನ ವಿಜಯದಿಂದ ತ್ವಷ್ಟ್ರನು ಸಂತುಷ್ಟನಾದನು. ತರುವಾಯ ವೃತ್ರನು ತಪಾಚರಣೆಗಾಗಿ ವನಕ್ಕೆ ತೆರಳಿದನು. ಅವನು ಬ್ರಹ್ಮದೇವನನ್ನು ಕುರಿತು ಬಹುಕಾಲದವರೆಗೆ ತಪಸ್ಸು ಮಾಡಿದನು. ಬ್ರಹ್ಮದೇವನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಬೇಕಾದ ವರಗಳನ್ನು ಕೇಳಿಕೊಳ್ಳಬೇಕೆಂದು ಆಜ್ಞಾಪಿಸಿದನು. ಹಸಿಯಾದ ಇಲ್ಲವೇ ಒಣಗಿದ ಲೋಹದ ಹಾಗೂ ಕಟ್ಟಿಗೆಯ ಶಸ್ತ್ರಾಸ್ತ್ರಗಳಿಂದ ತನಗೆ ಮರಣವು ಸಂಭವಿಸಬಾರದೆಂದು ವೃತ್ರನು ವರವನ್ನು ಬೇಡಿಕೊಂಡನು. ಬ್ರಹ್ಮನು ಅವನಿಗೆ ಇಚ್ಛಿತ ವರಗಳನ್ನು ಕೊಟ್ಟು ಸತ್ಯಲೋಕಕ್ಕೆ ಪ್ರಯಾಣ ಮಾಡಿದನು. ತರುವಾಯ ವೃತ್ರನು ತಂದೆಯನ್ನು ಕಂಡು ಬ್ರಹ್ಮದೇವನಿಂದ ವರಗಳನ್ನು ಪಡೆದ ಸಂಗತಿಯನ್ನು ನಿವೇದಿಸಿದನು. ತ್ವಷ್ಟ್ರನು ಮಗನಿಗೆ ಇಂದ್ರ ವಿಜಯಾಗಿ ಎಂದು ಹರಸಿದನು. ತರುವಾಯ ವೃತ್ರನು ಇಂದ್ರನನ್ನು ಸಂಹರಿಸಿ ಸ್ವರ್ಗ ಸಿಂಹಾಸನವನ್ನೇರುವೆನೆಂದು ಸಾರಿದನು. ದೇವದಾನವರಲ್ಲಿ ಘನಘೋರವಾದ ಕಾಳಗವು ಪ್ರಾರಂಭವಾಯಿತು. ದೇವತೆಗಳು ಪರಾಭವ ಹೊಂದಿದರು. ಅವರು ಅಮರಾವತಿಯನ್ನು ಬಿಟ್ಟು ಓಡಿ ಹೋದರು. ವೃತ್ರಾಸುರನು ದೇವೇಂದ್ರನ ಸಿಂಹಾಸನವನ್ನು ಆಕ್ರಮಿಸಿದನು. ಅವನ ಸಂಪತ್ತೆಲ್ಲವೂ ವೃತ್ರನ ಅಧೀನವಾಯಿತು. ತರುವಾಯ ಇಂದ್ರನು ಪ್ರಮುಖ ದೇವತೆಗಳೊಡನೆ ಭಗವಾನ್ ಶಂಕರನನ್ನು ಕಂಡು ತಮ್ಮ ಗೋಳನ್ನು ತೋಡಿಕೊಂಡನು. ದಯಾಘನನಾದ ಶಿವನು ಬ್ರಹ್ಮನೊಡಗೂಡಿ ಶ್ರೀಹರಿಯ ಬಳಿಗೆ ಬಂದನು. ಎಲ್ಲರೂ ವೃತ್ರನಿಂದ ದೇವಲೋಕಕ್ಕೆ ಬಂದ ಗಂಡಾಂತರವನ್ನು ನಿವೇದನೆ ಮಾಡಿದರು. ಈ ಭೀಕರ ವಾರ್ತೆಯನ್ನು ಕೇಳಿ ವಿಷ್ಣುವು ಚಿಂತಾಗ್ರಸ್ತನಾದನು. ಸ್ವಲ್ಪ ಹೊತ್ತು ವಿಚಾರಿಸಿ, ದೇವತೆಗಳೇ, ನೀವು ಅಂಜಬೇಡಿರಿ. ವೃತ್ರಾಸುರನು ಬ್ರಹ್ಮದೇವನ ವರದಿಂದ ದುರ್ಜಯನಾಗಿರುವನು. ಸಾಮನೀತಿಯ ಪ್ರಯೋಗ ಮಾಡದೆ ಇಲ್ಲಿ ಕಾರ್ಯ ಸಾಫಲ್ಯವಾಗುವುದಿಲ್ಲ. ಇಂದ್ರನ ವಜ್ರಾಯುಧದಲ್ಲಿ ನಾನು ಗುಪ್ತವಾಗಿ ಪ್ರವೇಶಿಸುವೆನು. ನೀವು ಸ್ವಲ್ಪ ಕಾಲ ಸಹನೆ ಮಾಡಿಕೊಳ್ಳಿರಿ. ನೀವು ಅವನಿಗೆ ಶರಣು ಹೋಗಿಯಾದರೂ ಕಾರ್ಯ ಸಾಧನೆ ಮಾಡಿಕೊಳ್ಳಬೇಕು. ಇನ್ನೊಂದು ಕಾರ್ಯವನ್ನು ನಿಮಗೆ ವಹಿಸಿಕೊಡುವೆನು. ಅದೇನೆಂದರೆ, ಭಗವತಿ ಯೋಗಮಾಯೆಯು ಸರ್ವಸಮರ್ಥಳು. ನೀವು ಅವಳನ್ನು ಸ್ತುತಿಸಿರಿ. ಅವಳನ್ನು ನೀವು ಒಲಿಸಿಕೊಂಡರೆ ವೃತ್ರ ಸಂಹಾರವು ಅತ್ಯಂತ ಸುಲಭವಾಗುವುದು. ಭಗವತಿ ಜಗದಂಬೆಯ ಅನುಗ್ರಹವಿಲ್ಲದೆ ಈ ಕಾರ್ಯವು ಸಿದ್ಧಿಸಲಾರದು. ಮಧುಕೈಟಭ, ಮಹಿಷಾಸುರ, ಚಂಡಮುಂಡ, ರಕ್ತಬೀಜ, ಶುಂಭ ನಿಶುಂಭ ಮೊದಲಾದ ಅದ್ಭುತ ರಾಕ್ಷಸರ ವಧೆಗೆ ಅವಳೇ ಕಾರಣಳು. ನೀವು ಈ ಪ್ರಬಲ ದೈತ್ಯನ ಸಂಹಾರ ಮಾಡಬೇಕಾದರೆ ವಿಶ್ವಜನನಿಯಾದ ಆ ಮಹಾಮಾಯೆಯ ಉಪಾಸನೆಯಲ್ಲಿ ತತ್ಪರರಾಗಿರಿ ಎಂದು ಹೇಳಿದನು. ವಿಷ್ಣುವು ಹೀಗೆ ಹೇಳಿದ ಬಳಿಕ ದೇವೇಂದ್ರ ಮೊದಲಾದ ದೇವತೆಗಳು ಕರುಣಾಮಯಿಯಾದ ಆದಿಶಕ್ತಿಯನ್ನು ಕುರಿತು ತಪಶ್ಚರ್ಯ ಮಾಡತೊಡಗಿದರು. ಅವರ ಸ್ತುತಿಗೆ ಭಗವತಿ ಭವಾನಿಯು ಮೆಚ್ಚಿ ಪ್ರತ್ಯಕ್ಷಳಾಗಿ, ಇಂದ್ರಾದಿ ದೇವತೆಗಳೇ, ವೃತ್ರಾಸುರನು ಬ್ರಹ್ಮದೇವನ ವರದಿಂದ ಅಜೇಯನಾಗಿರುವನು. ವಿಷ್ಣುವಿನ ಹೇಳಿಕೆಯಂತೆ ನೀವು ಆ ದೈತ್ಯನ ವೈರವನ್ನು ಬಿಟ್ಟು ಸ್ನೇಹವನ್ನು ಸಂಪಾದನೆ ಮಾಡಿರಿ. ಅವನ ವೈರವಿಲ್ಲದಂತೆ ನಟಿಸಿರಿ. ಶ್ರೀಹರಿಯು ಇಂದ್ರನ ವಜ್ರಾಯುಧದಲ್ಲಿ ಪ್ರವೇಶಿಸುವನು. ನಾನು ಅವನಿಗೆ ದಿವ್ಯ ಶಕ್ತಿಯನ್ನು ಕೊಡುವೆನು. ಉಳಿದ ದೇವತೆಗಳ ಶಸ್ತ್ರಾಸ್ತ್ರಗಳಲ್ಲಿಯೂ ಅದ್ಭುತವಾದ ಶಕ್ತಿ ಪ್ರದಾನ ಮಾಡುವೆನು. ನೀವೆಲ್ಲರೂ ನಿಮ್ಮ ನಿಮ್ಮ ಕಾರ್ಯಗಳನ್ನು ನೆರವೇರಿಸಿಕೊಳ್ಳಿರಿ. ನಿಮ್ಮೆಲ್ಲರಿಗೆ ನನ್ನ ಪೂರ್ಣವಾದ ಆಶೀರ್ವಾದವಿದೆ ಎಂದು ಹರಸಿದಳು. ದೇವಿಯು ಹೀಗೆ ಹೇಳಿದ ಬಳಿಕ ದೇವತೆಗಳು ಅವಳಿಗೆ ಪ್ರಣಾಮ ಮಾಡಿ ವೃತ್ರಾಸುರನ ಬಳಿಗೆ ಬಂದು ಅವರು ಸವಿಸವಿ ಮಾತುಗಳಿಂದ ಅವನನ್ನು ಮರಳುಗೊಳಿಸಿದರು. ಇನ್ನು ಮುಂದೆ ದಾನವರೊಡನೆ ಸ್ನೇಹ ಸೌಹಾರ್ದ ಭಾವನೆಯಿಂದ ನಡೆದುಕೊಳ್ಳುವುದಾಗಿ ವೃತ್ರನಿಗೆ ಆಶ್ವಾಸನೆ ಇತ್ತರು. ಅವನು ದೇವತೆಗಳ ಮಾತಿನಲ್ಲಿ ಭರವಸೆ ಇಟ್ಟನು. ಆಗ ಅವನು ದೇವತೆಗಳಿಗೆ ಹೇಳಿದ್ದೇನೆಂದರೆ, ನನಗೆ ಬ್ರಹ್ಮದೇವನ ವರವಿರುವುದರಿಂದ ದೇವತೆಗಳಾದ ನಿಮ್ಮ ಭಯವು ಇರುವುದಿಲ್ಲ. ಆದರೆ ನಿಮ್ಮ ಒಡೆಯನಾದ ದೇವೇಂದ್ರನೊಡನೆ ನಾನು ಕಟ್ಟಳೆ ಮಾಡಿಕೊಂಡು ಸ್ನೇಹವನ್ನು ಮಾಡಬೇಕಾಗಿದೆ. ಒಣಗಿದ ಇಲ್ಲವೇ ಹಸಿಯಾದ ಅಸ್ತ್ರಗಳನ್ನು, ಪಾಷಾಣವನ್ನು, ಭಯಂಕರವಾದ ವಜ್ರವನ್ನು ನನ್ನ ಮೇಲೆ ಪ್ರಯೋಗ ಮಾಡಬಾರದು ಎಂಬ ಕಟ್ಟಳೆಗೆ ನಿಮ್ಮ ಒಡೆಯನು ಒಪ್ಪಿಕೊಳ್ಳಬೇಕು. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ನನ್ನ ಮೇಲೆ ಬಾಣಪ್ರಯೋಗ ಮಾಡಬಾರದು. ಈ ನಿಯಮದಂತೆ ನಡೆಯಲು ಅವನು ವಚನವಿತ್ತರೆ ಅವನನ್ನು ಇಲ್ಲಿಗೆ ಬರಹೇಳಿರಿ. ಅವನೊಡನೆ ನಾನು ಕೊನೆಯವರೆಗೂ ಮೈತ್ರಿಯಿಂದಲೇ ಇರುವೆನು. ಹಿಂದಿನ ದ್ವೇಷವನ್ನು ಮರೆತು ಬಿಡುವೆನು ಎಂದು ವೃತ್ರಾಸುರನು ದೇವೇಂದ್ರನಿಗೆ ಹೇಳಿದನು. ಇಂದ್ರನು ವೃತ್ರಾಸುರನೊಡನೆ ಸ್ನೇಹದಿಂದ ಇರತೊಡಗಿದನು.
ಇಬ್ಬರು ದಿನವೂ ನಂದನವನದಲ್ಲಿ ತಿರುಗಾಡಿ ಬರುತ್ತಿದ್ದರು. ಒಮ್ಮೊಮ್ಮೆ ಸಮುದ್ರ ತೀರದಲ್ಲಿಯೂ ಗಂಧಮಾದನ ಪರ್ವತದ ಮೇಲೆಯೂ ಅಡ್ಡಾಡುತ್ತಿದ್ದರು. ಈ ಮೇರೆಗೆ ಅವರಿಬ್ಬರು ಒಳ್ಳೆಯ ಸ್ನೇಹಿತರಂತೆ ಕಾಲ ಕಳೆಯತೊಡಗಿದರು. ಇಂದ್ರನು ವೃತ್ರವಧೆಗಾಗಿ ಅನೇಕ ವಿಧದಿಂದ ಯೋಚಿಸಹತ್ತಿದ್ದನು. ಅವನ ಮನಸ್ಸು ಯಾವಾಗಲೂ ಉದ್ವಿಗ್ನತೆಯಿಂದ ಕೂಡಿರುತ್ತಿತ್ತು. ಒಂದು ದಿನ ಇಬ್ಬರು ಸಮುದ್ರ ತೀರಕ್ಕೆ ಹೋದರು. ಆಗ ಸಂಧ್ಯಾ ಸಮಯವಾಗಿತ್ತು. ಹಗಲೆಂಬಂತೆಯೂ ಇದ್ದಿಲ್ಲ, ರಾತ್ರಿ ಎಂಬಂತೆಯೂ ತೋರುತ್ತಿರಲಿಲ್ಲ. ಸಮುದ್ರದ ದಂಡೆಯಲ್ಲಿದ್ದ ನೊರೆಯು ಹಸಿಯಾಗಿಯೂ ಇರಲಿಲ್ಲ, ಒಣಗಿದ್ದಾಗಿಯೂ ಇರಲಿಲ್ಲ. ಇಂದ್ರನು ತನ್ನ ವಜ್ರಾಯುಧವನ್ನು ಅದರಲ್ಲಿ ಮುಳುಗಿಸಿದನು. ಅವನು ಭಗವತಿ ಜಗದಂಬೆಯನ್ನು ಸ್ಮರಿಸಿದನು. ಶ್ರೀ ಮಹಾವಿಷ್ಣುವನ್ನು ಧ್ಯಾನ ಮಾಡಿದನು. ನೊರೆಯಿಂದ ಲೇಪಿತವಾಗಿದ್ದ ಅವನ ವಜ್ರಾಯುಧವು ಅದ್ಭುತ ಶಕ್ತಿಯನ್ನು ಹೊಂದಿತು. ಇಂದ್ರನು ಎದುರಿಗೆ ಪ್ರಸನ್ನಚಿತ್ತನಾಗಿ ನಿಂತಿದ್ದ ವೃತ್ರಾಸುರನ ಮೇಲೆ ವಜ್ರ ಪ್ರಹಾರ ಮಾಡಿದನು. ಅದು ನೇರವಾಗಿ ಹೋಗಿ ವೃತ್ರನ ಎದೆಗೆ ಅಪ್ಪಳಿಸಿತು. ಆ ಆಘಾತದಿಂದ ದೀರ್ಘಕಾಯದ ದಾನವನು ಗತಪ್ರಾಣನಾಗಿ ಇಳೆಗೆ ಉರುಳಿದನು. ಭಗವತಿ ಪರಾಶಕ್ತಿಯು ಅನುಗ್ರಹ ಮಾಡಿದ್ದರಿಂದಲೂ ಶ್ರೀವಿಷ್ಣುವು ವಜ್ರಾಯುಧದಲ್ಲಿ ಪ್ರವೇಶಿಸಿ ಶಕ್ತಿ ಪ್ರದಾನ ಮಾಡಿದ್ದರಿಂದಲೂ ವೃತ್ರನ ವಧೆಯು ಸಾಧ್ಯವಾಯಿತೆಂದು ದೇವತೆಗಳೆಲ್ಲರೂ ಸಂಭ್ರಮಗೊಂಡರು. ದೇವೇಂದ್ರನು ಪದ್ಮರಾಗ ಮಣಿಯಿಂದ ದೇವಿಯ ಪ್ರತಿಮೆಯನ್ನು ಮಾಡಿಸಿ ನಂದನವನದಲ್ಲಿ ಸ್ಥಾಪಿಸಿದನು. ದೇವತೆಗಳೆಲ್ಲರೂ ಆ ಮೂರ್ತಿಯನ್ನು ಪೂಜಿಸತೊಡಗಿದರು. ಅಮರಾವತಿಯಲ್ಲಿ ಎಲ್ಲ ದೇವತೆಗಳು ದೇವಿಯ ಉತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ವೃತ್ರಾಸುರನ ಜೀವನ ಲೀಲೆಯು ಮುಗಿದುದರಿಂದ ಅವನ ತಂದೆಯಾದ ತ್ವಷ್ಟನು ಪರಮ ದುಃಖಿಯಾದನು. ಅವನು ತನ್ನ ಮಗನ ಶರೀರಕ್ಕೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದನು. ಇಂದ್ರನು ಮೋಸದಿಂದ ತನ್ನ ಮಗನ ಸಂಹಾರ ಮಾಡಿದ್ದರಿಂದ ಅವನು ಕ್ರುದ್ಧನಾದನು. ಈ ಕೃತ್ಯಕ್ಕಾಗಿ ಇಂದ್ರನು ದೀರ್ಘಕಾಲದವರೆಗೆ ದುಃಖ ಪಡುವಂತಾಗಬೇಕೆಂದು ಅವನು ಇಂದ್ರನಿಗೆ ಶಾಪ ಕೊಟ್ಟು ಗಂಧಮಾದನ ಪರ್ವತದ ಮೇಲೆ ತಪಾಚರಣೆ ಮಾಡಲು ಹೊರಟು ಹೋದನು. ವೃತ್ರವಧೆಯಿಂದ ಇಂದ್ರನು ಸುಖಿಯಾಗಲಿಲ್ಲ. ಬ್ರಹ್ಮಹತ್ಯಾ ದೋಷವು ಅವನನ್ನು ಬೆನ್ನು ಹತ್ತಿತು. ಅವನಿಗೆ ಶಚಿ ಸಹವಾಸದಲ್ಲಿ ಸುಖವಿರಲಿಲ್ಲ. ನಂದನ ವನದಲ್ಲಿಯೂ ಶಾಂತಿ ದೊರೆಯಲಿಲ್ಲ. ಯಾವಾಗಲೂ ಅವನ ಎದೆಯು ಕಂಪಿಸುತ್ತಿತ್ತು. ಗಂಧರ್ವರ ಗಾಯನವಾಗಲಿ ಅಪ್ಸರೆಯರ ನರ್ತನವಾಗಲಿ ಅವನಿಗೆ ಮನರಂಜನೆ ನೀಡುತ್ತಿರಲಿಲ್ಲ. ಆ ಕಾರ್ಯಕ್ರಮಗಳಿಂದಲೂ ಅವನು ಭಯಗೊಳ್ಳತೊಡಗಿದನು. ಅರಮನೆಯಲ್ಲಿ ಹೋದರೆ ಅಲ್ಲಿ ಬ್ರಹ್ಮಹತ್ಯಾ ದೋಷದ ಭೀಕರ ಸ್ವರೂಪವು ಕಾಣುತ್ತಿತ್ತು. ಎಲ್ಲಿ ಹೋದರೂ ಇಂದ್ರನಿಗೆ ಭಯವಾಗಿ ತೋರಹತ್ತಿತು. ಅವನಿಗೆ ಶಚಿಯನ್ನು ಕರೆದು, ಪ್ರಿಯೆ, ಬ್ರಹ್ಮಹತ್ಯಾ ದೋಷವು ನನ್ನ ಬೆನ್ನು ಹತ್ತಿದೆ. ನನಗಿಲ್ಲಿ ಸುಖವಿಲ್ಲ. ಎಲ್ಲಿ ಹೋದರೂ ಅದು ನನ್ನನ್ನು ಬಿಡುವಂತೆ ತೋರುವುದಿಲ್ಲ. ವೃತ್ರವಧೆಯಿಂದ ನನ್ನ ಮನಸ್ಸೇ ಬಹಳ ಉದ್ವಿಗ್ನವಾಗಿದೆ. ನಂದನವನವಾಗಲಿ ಅಮೃತವಾಗಲಿ ಸುಖದಾಯಕವಾಗಿಲ್ಲ. ಶಚೀದೇವಿ, ನೀನು ಶಾಂತ ಮನಸ್ಕಳಾಗಿ ಇಲ್ಲಿಯೇ ಇರು. ನಮ್ಮ ಕುಲಗುರು ಬೃಹಸ್ಪತಿಯ ಸಲಹೆಯಂತೆ ಕಾರ್ಯತತ್ಪರಳಾಗು. ನಾನು ನನ್ನ ರಕ್ಷಣೆಗಾಗಿ ಇಲ್ಲಿಂದ ಹೊರಡುವೆನು. ಬ್ರಹ್ಮಹತ್ಯಾ ದೋಷದಿಂದ ಸ್ವರ್ಗದಲ್ಲಿ ಉತ್ಪಾತಗಳಾಗತೊಡಗಿದೆ. ನಾನು ಹೋದರೆ ದೇವತೆಗಳಾದರೂ ಸೌಖ್ಯ ಲಭಿಸುವುದು ಎಂದು ಹೇಳಿ ಅಮರಾವತಿಯನ್ನು ಬಿಟ್ಟು ಪಲಾಯನ ಮಾಡಿದನು. ಅವನು ಶೀಘ್ರಗತಿಯಲ್ಲಿ ಮಾನಸ ಸರೋವರಕ್ಕೆ ಹೋಗಿ ಸೂಕ್ಷ್ಮ ರೂಪವನ್ನು ಧರಿಸಿ ಕಮಲನಾಳದಲ್ಲಿ ಅಡಗಿಕೊಂಡನು. ಸ್ವರ್ಗವು ಅನಾಯಕವಾಯಿತು. ಆಗ ಬೃಹಸ್ಪತಿಯು ಎಲ್ಲಾ ಮುನಿಗಳನ್ನು ಕರೆದು ಇಂದ್ರನು ಬರುವವರೆಗೆ ಸ್ವರ್ಗಕ್ಕೆ ಯಾರನ್ನು ಅಧಿಪತಿಯನ್ನಾಗಿ ಮಾಡಬೇಕೆಂದು ಚರ್ಚೆ ನಡೆಸಿದನು. ಭೂಲೋಕದಲ್ಲಿ ನಹುಷನು ಮಹಾ ಧರ್ಮಪಾರಾಯಣನಾಗಿರುವುದರಿಂದ ಅವನನ್ನು ಕರೆದು ತರಬೇಕೆಂದು ದೇವಸಭೆಯಲ್ಲಿ ನಿರ್ಣಯವಾಯಿತು. ಕೂಡಲೇ ದೇವಗುರು ಪ್ರಮುಖ ಮುನಿಗಳನ್ನು ಲೋಕಪಾಲಕರನ್ನು ಕರೆದುಕೊಂಡು ನಹುಷನ ರಾಜಧಾನಿಯಾದ ಪ್ರತಿಷ್ಠಾನ ನಗರಿಗೆ ಬಂದನು. ಎಲ್ಲರೂ ನಹುಷನನ್ನು ಭೇಟಿಯಾಗಿ ಅಮರಾವತಿಯ ದೇವಸಿಂಹಾಸನವನ್ನು ಸ್ವೀಕರಿಸಬೇಕೆಂದು ಬಹುಪರಿಯಾಗಿ ಬೇಡಿಕೊಂಡರು. ನಹುಷನು ಅವರ ಮಾತಿಗೆ ಒಡಂಬಟ್ಟನು. ಅವನು ತನ್ನ ಪುತ್ರನಾದ ಯಯಾತಿಗೆ ಪಟ್ಟಾಭಿಷೇಕ ಮಾಡಿ ತನ್ನ ಪತ್ನಿಯಾದ ವಿರಜಾದೇವಿಯೊಡನೆ ದೇವಲೋಕಕ್ಕೆ ತೆರಳಿದನು. ನಹುಷನು ದೇವೇಂದ್ರನ ಸಿಂಹಾಸನಕ್ಕೆ ಅಧಿಪತಿಯಾಗಿ ನಹುಷೇಂದ್ರನಾದರೂ ಇಂದ್ರಾಣಿಯಾದ ಶಚೀದೇವಿಯು ಇಂದ್ರಾಣಿಯಾಗಿಯೇ ಉಳಿದಳು. ವಿರಜಾದೇವಿಗೆ ಇಂದ್ರಾಣಿಯ ಪದವಿ ದೊರೆಯಲಿಲ್ಲ. ಅವಳು ಕೇವಲ ನಹುಷ ಪತ್ನಿಯಾಗಿಯೇ ಉಳಿದಳು. ಈ ವಿಷಯದ ಬಗ್ಗೆ ಅವನು ಅನೇಕ ರೀತಿಯಿಂದ ಚರ್ಚೆ ಮಾಡತೊಡಗಿದನು. ದೇವಲೋಕದಲ್ಲಿ ಈ ವಿಷಯವಾಗಿ ಚರ್ಚೆ ನಡೆಸಬೇಕೆಂದು ನಿರ್ಧರಿಸಿದನು. ಎಲ್ಲರಿಗೂ ನಮಸ್ಕಾರ. ನಾಳೆ ನಹುಷೇಂದ್ರನ ಕುರಿತಾದಂತಹ ಕಥೆಯನ್ನು ನಾವು ಕೇಳೋಣ.